ಅವನು ಗುರುದ್ರೋಣರ ವಿದ್ಯೆಯ ಅಹಂಕಾರವನ್ನು ಮುರಿದವನು. ಅವನು ಭಯವೇ ಇಲ್ಲದ ಕೌರವೇಂದ್ರನ ಬೆವರನ್ನು ಇಳಿಸಿದವನು. ಹೌದು, ಅವನು ಬಾಲಕನೇ ಆಗಿದ್ದ, ಆದರೆ ಅವನ ಧೈರ್ಯ ಗಂಗಾ ಮಾತೆಯ ಪುತ್ರ ಭಗವಂತ ಪರಶುರಾಮರ ಶಿಷ್ಯನಾದ ಮಹಾಮಹಿಮ ಭೀಷ್ಮರ ದಿವ್ಯ ರಥವನ್ನೇ ತಡೆದು ನಿಲ್ಲಿಸಿತ್ತು. ಮಹಾಭಾರತದ ಮಹಾಸಂಗ್ರಾಮದಲ್ಲಿ ಅಪ್ರತಿಮ ವೀರಾದಿವೀರರ ಗುಂಡಿಗೆಗಳನ್ನೇ ನಡುಗಿಸಿದವನೂ ಅವನೇ. ಅವನಿಗೆ ಮಾಧವ ಧರ್ಮದ ಪಾಠವನ್ನು ಬೋಧಿಸಿದ್ದರು. ಒಂದು ವೇಳೆ ಅವನಿಗೆ ಅಧರ್ಮದ ಪಾಠ ತಿಳಿದಿದ್ದರೆ ಮಹಾಭಾರತದ ಮಹಾಯುದ್ಧದ ಅಂತ್ಯಕ್ಕೆ 18 ದಿನಗಳು ಬೇಕಾಗಿರಲಿಲ್ಲ. ಮಹಾಭಾರತದ ಮಹಾಸಂಗ್ರಾಮದಲ್ಲಿ ರಕ್ತದ ಹೊಳೆಯನ್ನೇ ಹರಿಸಲು ಅವನು ಬೇರೆ ಯಾರೂ ಅಲ್ಲ, ಗುರುದ್ರೋಣರ ಮೋಸದ ಜ್ವಾಲೆಗೆ ಸಿಲುಕಿ ಮಹಾದಾನಸೂರ ಕರ್ಣನಿಂದ ಭೂಮಾತೆಯ ಮಡಿಲನ್ನು ತೊರೆದು ಹೋದವನು ಅವನೇ. ಪರಶಿವನ ಪರಮ ಭಕ್ತ ಗಾಂಡೀವಧಾರಿಯ ಶೌರ್ಯವೂ ಅವನೇ. ಗೌರವದ ಕಿರೀಟವೂ ಅವನೇ. ಭರತ ಕಂಡಂತ ಮಹಾವೀರ ಪುರುಷ ಅಭಿಮನ್ಯು.